ಮತ್ತು ಗುರು ರಾಘಣ್ಣ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕೊಳಾಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಥರ ಒಂದು ಇದು ಏನದು ದೇವಸ್ಥಾನ ಓಪನಿಂಗ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಇವ್ರು ಇಲ್ಲಿದ್ದಾರೆ. ಸೊ ನಾವು ಏನು ಸೋ ನೈಸ್. ಆಲ್ರೆಡಿ ಅರ್ಧ ದಾರಿ ಬಂದಿದ್ದೀವಿ, ಓಕೆನಾ? ಇನ್ನೊಂದು ಸ್ವಲ್ಪ ಅರ್ಧ ದಾರಿ ಇದೆ, ಓಕೆ. ಸೊ ಹೋಗ್ತಾ ಇದ್ದೀವಿ, ಸ್ಟೇ ಟ್ಯೂನ್. ಅಲ್ಲಿ ಹೋಗಿ ಅವರ ಬಗ್ಗೆ ಸೊ ಒಂದಷ್ಟು ಮಾಹಿತಿನೂ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆ? ಕೀಪ್ ವಾಚಿಂಗ್, ಬಾಯ್. ಸೊ ಪ್ರಥಮ ಬಾರಿಗೆ ಉದಯ ಟಿವಿಯಲ್ಲಿ ಗುರು ಅವರು ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ವ್ಲಾಗರ್ ಗುರು. ಸೊ ಪ್ರಪ್ರಥಮ ಬಾರಿಗೆ ಗುರು ಅವರು ವ್ಲಾಗರ್ ಗುರು. ಹಲೋ ಗಾಯ್ಸ್, ನಾನು ನಿಮ್ಮ ಕೋಟೆನಾಡಿನ ಗುಂಗ್ರ. ಇವಳು ಗುಂಗ್ರೆ, ನೀನು ಗುಂಗ್ರ. ರಾಘಣ್ಣ ಸುಂದ್ರ. ಹೌದಾ? ಸೊ ಫೈನಲಿ ವಿ ಆರ್ ಎಂಟರಿಂಗ್ ಕೊಳಾಳ್. ಸೊ ಕೆಂಚಾವಧೂತ ಸ್ವಾಮಿ ಮಹಾದ್ವಾರ ಸ್ವಯಂ. ಇವ್ರು ಆಲೇ ನಮಗಿನ ಮುಂಚೆ ಬಂದ್ಬಿಟ್ಟು ಇಲ್ಲೇ ಆಲ್ಟ್ ಆಗ್ಬಿಟ್ಟವ್ರೆ. ಹೋಗೋಣ, ಲೇಟು, ಹಂಗೆ ಲೇಟು. ಅಜ್ಜಿ ಬರ್ತಾ ರೋಡ್ ಮಾತ್ರ ಸೀರಿಯಸ್ಲಿ ಕ್ರೇಜಿ ಇದೆ ಅಂದ್ಕೊಳ್ಳಿ. ಎಷ್ಟೊಂದು 30-40 ಕಿಲೋಮೀಟ್ರ್ ದೂರ ಬಂದಿದ್ವಿ ದುರ್ಗದಿಂದ. ಫುಲ್ ಹಳ್ಳಿ, ಹಸಿರು ನೋಡಿ ಭಾಳ ದಿನ ಆಗಿತ್ತು. ಇನ್ನು ಮುಂದೆ ಅಂತೂ ಹಸಿರು ಕಾಣಲ್ಲ, ಯಾಕಂದರೆ ಬೇಸಿಗೆ ಸ್ಟಾರ್ಟು. ಇವಾಗ ಒಂದು ಸ್ವಲ್ಪ ನೋಡ್ಕೊತಾ ಇದ್ದೀನಿ. ಕ್ರೇಜಿ ಇದೆ ರೋಡು, ಗೊತ್ತಾ? ಚಿಲಿಪಿಲಿ. ನಿನ್ನ ಫೋನಲ್ಲಿ ಇನ್ನೂ ಒಂದು ಯಾವುದೋ ಪೆಂಡಿಂಗ್ ಇದೆಯಲ್ಲ ವ್ಲಾಗು, ಯಾವುದು? ಹಾಂ, ಹೆಂಗೆ ಹೋಗ್ಬೇಕು? ಹಿಂಗ ಸುಮ್ಮನೆ ಟರ್ನ್ ಅದ ಅಣ್ಣ, ದೇವಸ್ಥಾನ. ಓಕೆ. नमस्तेस्तु भगवते विष्णुवाय महादेवाय त्र्यंबकाय त्रिकाय त्रिकाय नीलकंठाय मृत्युंजयाय सर्वेश्वराय सदाशिवाय श्रीमन्महावतारमान तत्पुरुषविद्महे महादेवाय धीमहि तत्पुरुषविद्महे महादेवाय ಬ್ರೋ, ವಾಟ್ಸ್ ಅಪ್? ಯಾವಾಗ ಬಂದ್ರಿ? ನೆನ್ನೆ ರಾತ್ರಿನೇ ಬಂದ್ಬಿಟ್ರಾ? ಹೋಗತ್ತಾಗೆ ವೈಪ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀರಾ? ಏನ್ ಹೇಳೋಣ? ಇಲ್ಲ, ಬಂದು ಇದ್ದು ಒಂದ್ ಸ್ವಲ್ಪ ಹೊತ್ತು, ಆಮೇಲೆ ಅಲ್ಲಿ ಹೊರಗಡೆ ಹೋಗಿ ಪಾರ್ಕ್ ಮಾಡ್ಕೊಂಡು ಚಿಲ್ ಮಾಡಿ ಇದ್ದೇನೆ ಮಾಡಿಲ್ಲ. ಹೋಗಿ ನಿಂತ್ಕೊಂಡು ಹಬ್ಬ 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 ಹಬ್ಬ. ನಾವು ಹಾಲು ಅರೇ ಇತ್ತು, ಹಾಲು ತುಪ್ಪ ಹಾ, ಕೈ ಇಟ್ಕೊಂಡು ಏನ ಹಿಂಗೆ ಹಾಕ್ಬಿಟ್ರಿ. ಅಷ್ಟೇ ಹಾಕೋದು, ಎಲ್ಲ ನೋ ಫಿಲ್ಟರ್ ನಂದು. ಏನ್ ಮಾಡಿದ್ದು ಇಷ್ಟು ತನಕ ರೋನಿ? ಏನ್ ಕಾಣಲಿಲ್ಲ, ಸ್ಕೂಲಿಗೆ ಪಾಠ ಕೇಳಕ್ಕಂತ ಬರ್ತೀವಿ, ಕಾಣೋದೇ ಇಲ್ಲ. ಹೌದ್ ಬಿಡು. ಅಷ್ಟೇ ಉಡಾಯಿಸ್ಬಿಡೋದೆ. ಏನೋ ಹಿಂಗೆ. ಹಲೋ, ಮಾಡಿದ್ರೆ ನಾನು ರಿಪ್ಲೈನೇ ಇಲ್ಲ, ನೋಡಿ ಸುಮ್ಮನಾಗಿದೆ.
ನಾನು ನಿನಗೆ ಮೆಸೇಜ್ ಮಾಡಿದ್ದೆ, ಇವಳು ಅವ್ರಿಗೆ ಫೋನ್ ಮಾಡಿ, ಅವಳು ಇವ್ರಿಗೆ ಫೋನ್, ನಾನು ಯಾರಿಗೆ ಮೆಸೇಜ್ ಮಾಡಿದೆ ನನಗೆ. ಹಾ ಇವನಲ್ಲಿ ಕ್ಯಾಚ್ ಹಾಕೊಂಡ. ಹೌದು, ಸ್ಟ್ರೀಟ್ ಫೋಟೋಗ್ರಫಿ ಡಾಗ್ಸ್ ಇಂದು ಚೆನ್ನಾಗಿ ಬಂದಿದೆ. ಹ್ಞೂ ನಾನು ಕಮೆಂಟ್ ಮಾಡಿದ್ದೆ. ಥ್ಯಾಂಕ್ ಯು. ಹಲೋ, ಹೊಸ ತಾಂಡಿದೀನಿ. ಇನ್ಮೇಲೆಲ್ಲ ಶೂಟ್ಗಳೆಲ್ಲ ಚಾಲು ಆಗ್ತವೆ. ನಮ್ಮ ಸ್ಫೂರ್ತಿ ಅಕ್ಕ ಲಾಗ್ಸ್ ಅಲ್ಲಿ ವಿಡಿಯೋ ರಿವೀಲ್ ಆಗುತ್ತೆ, ಗಿಂಬಲ್ಲು ರಿವೀಲ್ ಆಗ್ತಾ ಇದೆ ನೋಡಿ. ಕ್ರೇಜಿ ಎದ್ ಬಿಡ, ಕ್ರೇಜಿ ಐತೆ ಬಿಡು, ಕ್ರೇಜಿ. ಯಾಕೆ ಏನಾಯ್ತು? ಅದು ಏನ್ ಮ್ಯೂಸಿಕ್, ಅದು ಏನಿದು ನಿಂದು ಅರ್ಥನೇ ಆಗ್ತಿಲ್ಲ. ಇನ್ನೊಂದು ಹೊಸ ತಗೊಂಡೇನು? ಇನ್ನು ಏನೇನ್ ಆಗ್ತೀಯಾ? ಗಿಂಬಲ್ಲು ಇನ್ಮೇಲೆಲ್ಲ ಶೂಟ್ಗಳು ಚಾಲು ಆಗ್ತವೆ. ಇತ್ತು ನಿನ್ ಇವನ್ ಶೂಟ್ಸ್ ಎಲ್ಲ ನಾನು ಹಾಕ್ತೀನಿ ಇನ್ಮೇಂದ. ಹಂಗೆ ಆಗದು ಮತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕ್ಲಿಲ್ಲ ಅಂದ್ರೆ ಏನಕ್ಕೆ ಮಾಡ್ಕೊಂತಿದ್ದೀನಿ. ಇವನ್ ಶೂಟ್ಸ್ ಎಲ್ಲ ನಾನು ಹಾಕ್ತೀನಿ ಇನ್ಮೇಂದ. ನೀನ್ ಶೂಟ್ ಮಾಡು, ನಾನು ಅದನ್ನ ನನ್ನ ಚಾನಲ್ ಅಲ್ಲಿ ಹಾಕೊಂತೀನಿ. ಇವರೇ ಮಾಡಿದ್ದಾರೆ ನೋಡ್ತಾರ, ಅದೊಂಥರ ಸೇಮ್ ಅದೇ ತರ ಕ್ಯಾರೆಕ್ಟರ್ ಎಲ್ಲಿ ನೋಡ್ಕೊಂಡು ಬಂದ್ರೆ ನೀವು ಅಂತಂದ್ರು. ಅದೇ ಸಿಮಿಲರ್ ಇದ್ದಾರೆ ಎರಡು ಅಂತ. ಅವ್ರ ಅಕ್ಕನೇ ಅಂತ ಹೇಳ್ಬೇಕಿತ್ತು ನೀನು. ಅಲ್ಲ, ಅವ್ರ ಅಕ್ಕ ಅಲ್ಲ, ಅವ್ರ ತಂಗಿ. ಅದೇ ತರನೇ ಇದಾರಲ್ಲ, ಸಿಮಿಲರ್ ಕ್ಯಾರೆಕ್ಟರ್ ಹೆಂಗ್ ಹುಡುಕೊಂಬಂದೆ ಅಂತ ಕೇಳಿದ್ರಂತೆ. ಹೋಯ್ತು ಬಿಡ. ನಾನಲ್ಲ, ಲೈಕ್ಸ್ ಕಮೆಂಟ್ಗೋಸ್ಕರ ಅಂತ ಕೆಲಸ ಮಾಡಲ್ಲ. ಜಗತ್ತು ಹಾ ಅಷ್ಟೇ, ಮಾಡ್ತೀನಿ ಬೇಕಾದ್ರೆ ಮಾಡ್ತೀನಿ. ಇದ್ಯಾವುದು ಫೋನ್ ಚೇಂಜ್ ಮಾಡ್ಕೊಂಡಿದ್ಯಾ? ಚಿನ್ನಿದು, ಚಿನ್ನಿ ಸ್ಪಾನ್ಸರಿಂಗ್ ಫೋನು. ಹಾ ನಂದು ಸ್ಟೋರೇಜ್ ಅಳ್ಳಾಡ್ತೈತಾ, ಅದಕ್ಕೆ ಇವಳ ತಿನ್ಕೊಂಡೆ. ಚಿನ್ನಿ ಅಕ್ಕಂಗೆ ಜೈ 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 ಜೈ. ಸುಮ್ಮನೆ ಹಿಂಗೆ ಅಂತೆ ಕಣಲ್ಲ, ಅದು ಏನು ಅಂತೀಯೋ ಏನೋ ಗೊತ್ತಿಲ್ಲ. ನಮ್ಮ ಸ್ಟೈಲ್ ಇದು. ನಮ್ಮ ರ್ಯಾಪರ್ಸ್, ಕನ್ನಡ ರ್ಯಾಪರ್ಸ್ ಹೋಗ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಏನ್ ಕೇಳೋದು ಅಂತಂದ್ರೆ, ರಾಘಣ್ಣನ್ ಮದ್ವೆ ಆಗ್ಲಿ ಅಂತ ಶಾಸ್ತ್ರ ಕೇಳಿ. ಫಸ್ಟ್ ರಾಘಣ್ಣ ಚಿನ್ನಿ ಚಿನ್ನಿ ಫಸ್ಟ್ ರಾಘಣ್ಣನ ಮದುವೆ ಯಾವಾಗ ಅಂತ ಕೇಳ್ತೀವಿ ಫಸ್ಟ್. ಆಮೇಲೆ ಬೇರೆ ಫಸ್ಟು ರಾಘಣ್ಣನ ಮದುವೆ ಯಾವಾಗ ಅಂತ ಕೇಳ್ತೀವಿ, ಆಮೇಲೆ ನೆಕ್ಸ್ಟ್ ಬೇರೆ ಕೇಳ್ತೀವಿ. ಏನೋ ಪೇ ಮಾಡ್ಕೊಳ್ಳಿ. ಅಲ್ಲಿ ನಾವೇನು ಅವರೇ ಹೇಳಿದ್ರು ಅಂತ ತೆಗಿತಾರೆ. ಅದಾದ್ಮೇಲೆ ಜೋಡಿ ಜೋಡಿ ಇರ್ತಾರೆ. ಜೋಡಿ ಜೋಡಿ ಇದ್ದರೆ ಒಂದೇ ಒಂದು ಸಿಂಗಲ್ ಉಳಿದು ಅಂದರೆ ನಿಮಗೆ ಆಗುತ್ತೆ. ಬೇರೆ ಜೋಡಿ ಉಳಿದ್ರೆ ಆಗಲ್ಲ ಅಂತ ಪುನಃ ಮತ್ತೆ ಬಿಡಿಸಿ ಬಿಡಿಸಿ ಕೇಳ್ಬೋದು. ಹಿಂಗ ನಾನು ಹಿಂಗೆ ಅನ್ಕೊಂತೇನೆ, ಇದಾಗುತ್ತಾ ಹೇಳು ಕೇಳು ಕೇಳು, ಏನೋ ನಿಂದೇನೋ ಒಂದು ಕೇಳು. ಮತ್ತೆ ಸರ್ಕಡ್ರೆ ಮಾತಾಡ್ಕೊಂಡು ಮನ್ಸಲ್ಲಿ ಅನ್ಕೋಬೇಕು. ಅವರು ಮಾನ ಮನ್ನಣೆಗೆ ಆಸೆ ಪಟ್ಟವರಲ್ಲ, ಲೋಕದ ಇಚ್ಛೆಯು ಅವರಿಗೆ ಬೇಕಾಗಿಲ್ಲ. ತನ್ನ ಈ ಕ್ಷೇತ್ರದ ಆರಾಧ್ಯ ದೇವತೆಯಾದ ಕೊಡು ನಂದೊಂದು. ಭಗವಾನ ಪುರುಷ ಶಾಪಾನುಗ್ರಹ ಸಾಮರ್ಥ್ಯವುಳ್ಳಂತ ಅವಧೂತರೆಂದೇ ಖ್ಯಾತನಾಮರಾಗಿರ್ತಕ್ಕಂಥ ಪರಮ ಪೂಜನೀಯರಾದ ಸದ್ಗುರು ದತ್ತಾವಧೂತ ಜನವರ ಶ್ರೀಕರಗಳಲ್ಲಿಯೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿಯ ಪೂರ್ವಕವಾಗಿ ಸಮರ್ಪಿಸಿ, ಅದರಂತೆ ಇದು ಪರ್ಯಂತರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸಿ. ಎಲ್ಲ ತಿಂತಾ ಇದ್ದೀನಿ ಇವತ್ತು. ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಮಾತೃರೂಪೇಣ
250 ವರ್ಷದ ಹಳೇದಲ್ವಾ ಇದು ಮನೆ? ಓಕೆ. ಸೊ ಇಲ್ಲಿ ಕೊಳಾಳಲ್ಲಿ ಒಂದು 250 ವರ್ಷದ ಹಳೆ ಮನೆಗೆ ಬಂದಿದ್ದೀವಿ. ಸೊ ನೋಡ ಬನ್ನಿ ಏನೇನಿದೆ ಈ ಮನೆಯಲ್ಲಿ ಅಂತ. ನ್ಯಾಚುರಲ್ ಎ ಸಿ, ಫುಲ್ ಹಳೆ ಮನೆ. ರೆಡ್ ಕಲರ್ ಮಲಗ್ತಿದ್ದ ಹಾಸಿಗೆ. ಇನ್ನ ಇದೆ, ಹೇಳ್ತಾ ಹೋಗ್ತೀನಿ. ಆಯ್ತು, ಹೇಳ್ತಾ ಹೋಗಪ್ಪ. ಸೊ ರೋನಿ ಇನ್ಫಾರ್ಮೇಶನ್ ಕೊಡ್ತಾನೆ ಇದ್ರ ಬಗ್ಗೆ. ಯೂಸ್ ಮಾಡ್ತಾ ಇಲ್ವಾ ಪಾತ್ರೆ ಪಳಗಗಳು. ಓಕೆ. ಇದು ಅಷ್ಟೇ, ಅವಾಗ ಒಲೆಯಲ್ಲಿ ಏನು ಮಾಡ್ತಿದ್ರು ಅದು ಅವಾಗಿನ ಒಲೆ, ಇವಾಗಲೂ ಹಂಗೆ ಇದೆ. ಅಡುಗೆ ಮಾಡ್ತಿದ್ರು. ಓಕೆ. ಇದೆಲ್ಲ ಅವರು ಯೂಸ್ ಮಾಡ್ತಿದ್ದು ವಸ್ತುಗಳು. ಅಂದ್ರೆ ಆದಿಶಕ್ತಿ ಆ ಪುರಾಣದಲ್ಲಿ 18 ಅಧ್ಯಾಯ ಬರುತ್ತೆ. ಅಂದ್ರೆ ದೇವಿ ಅವ್ರ ಮಹಿಮೆಗಳು, ಆಮೇಲೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಗ್ ಉದ್ಭವ ಆದ್ರು, ಅವ್ರ ಯಾವ ತರ ದೇವತೆಗಳಾದ್ರು, ಆಮೇಲೆ ಶುಂಭ ನಿಶುಂಭರನ್ ವಧೆ ಮಾಡಿದ್ದು, ಮಹಿಷಾಸುರನ್ ವರ್ಧನೆ ಮಾಡಿದ್ದು, ಇಷ್ಟೆಲ್ಲದನ್ನು ಸ್ಟೋರಿ ಅದು ಆ ಬುಕ್ಸ್ ಅಲ್ಲಿ ಇರುತ್ತೆ. ನಿನ್ನೆ ಓದಿದ್ದು ಅದನ್ನೇ, 18 ಅಧ್ಯಾಯದಲ್ಲಿ ಇದ್ವಲ್ಲ, ನಿನ್ನೆ ಪುರಾಣ ಹೇಳ್ತಾ ಇದ್ದಿದ್ದು ಅದ್ರ ಬಗ್ಗೆ ನೆನ್ನೆ. ಮತ್ತೆ ಅದ್ರಲ್ಲಿ ಅದೊಂದೇ ಇಲ್ಲ, ತುಂಬಾ ಗ್ರಂಥಗಳಿದಾವೆ. ಚಿದಾನಂದ ಒಂದು 15 ಗ್ರಂಥಗಳು ಬರ್ದಿದ್ದಾರೆ. ಅದ್ರಲ್ಲಿ 8 ಗ್ರಂಥ. ಎಷ್ಟಿದಾವೆ ನಿಂಗೂ ಇದ್ರಲ್ಲಿ ಟೋಟಲ್? 8 ಇದಾವೆ. ಅವರು ಕೆಂಚು ಓದುತ್ತಿದ್ದಾರಲ್ಲ, ಅವ್ರ ತಾತ ಅವ್ರು ಕಟ್ಟಿದ್ದು. ಅವ್ರಿಗೆ ವಾಸ ಇದ್ರ ಒಂಚೂರು ಏನೂ ಆಗಿಲ್ಲ. 250 ವರ್ಷದ ಹಳೆ ಮನೆ ಅಂತ ಎಷ್ಟು ಆ ಥರ ನಿಂತ್ಕೊಂಡಿದೆಯಲ್ಲ ಸ್ಥಿರವಾಗಿ, ಅದು ಇರೋದು. ಆ್ಯಕ್ಚುಲಿ ನನಗೂ ಇಂಥ ಮನೆಗಳು ಅಷ್ಟು ಕ್ರೇಜಿ ಇರುತ್ತೆ ಆ್ಯಕ್ಚುಲಿ. ಅವರು ಪತ್ರ ಬರೀತಾರೆ. ಅವ್ರ ಶಿಷ್ಯಂದ್ರು 100 ಜನ ಇರ್ತಾರೆ, ಎಲ್ಲರಿಗೂ ಕಳ್ಸಿರ್ತಾರೆ. ಅವರು ಶಿಷ್ಯ ಒಬ್ರು ಇರ್ತಾರೆ, ಅವ್ರ ದುರ್ಗಮ್ಮಾಜಿ ಅಂತ, ಅವ್ರಿಗೆ ಪತ್ರವೆಲ್ಲ ಬರ್ದಿರ್ತಾರ, ಅವ್ರಿಗೆ ಕಳ್ಸಿರ್ತಾರೆ. ಇವ್ರಿಗೂ ಬರ್ತದೆ. ಫಸ್ಟ್ ಬೇರೆ ಕೊಳಳಿಗೆ ಹೋಗ್ಬಿಡುತ್ತೆ, ಆಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಬಂದಾಗ ಆಮೇಲೆ ಇವರೆಲ್ಲ ಹೋಗ್ತಾರೆ. ಹೋದಾದ್ಮೇಲೆ ಎಲ್ಲರೂ ಅವ್ರೇನಂತ ಹೇಳಿರ್ತಾರೋ ಅವ್ರದೆಲ್ಲ ತಂಬುರಿ ಮತ್ತೆ ಅವರದೆಲ್ಲ ಗಂಟು ಪುರಾಣದ ಪುಸ್ತಕ ಗಂಟು ಎಲ್ಲ ಇರ್ತದಲ್ಲ, ಮತ್ತೆ ಬೆತ್ತ ಪಾದುಕೆ, ಅದು ತಂಬುರಿ ಅವ್ರ ಗುರುಗಳದು. ಅವ್ರ ಪರಂಪರೆಯಿಂದ ಬರ್ತಾನೆ ಇರುತ್ತೆ. ಅಂದ್ರೆ ಅವ್ರ ಗುರುಗಳು ಆ ಥರ. ಫಸ್ಟ್ ಮೂಲದ ಚಿದಾನಂದರು ಅವರು ಅದರಲ್ಲಿ ರಾಯಚೂರು ಹತ್ರ ಸಿಂಧನೂರು ಅಂತ ಬರ್ತದೆ, ಅಂಬಾದೇವಿ ಅಂತ. ಅಲ್ಲಿ ಸಿದ್ಧ ಪರ್ವತದಲ್ಲಿ ಇರ್ತಾರೆ. ಅವರೇ ದೇವಿ ಪುರಾಣ ಎಲ್ಲ ಅಲ್ಲೇ ಬರ್ದಿರೋದು. ಹಂಗೆ ಬರ್ತಾನೆ ಇರುತ್ತೆ. ಅವ್ರು ಹೇಳ್ತಾರೆ, ಕಾಲ ಆದ್ಮೇಲೆ ನನ್ಗೆ ಗದ್ಗೆ ಮೇಲೆ ಬಂದು ಯಾರು ಇದು ಜೋಳ ಇರ್ತದಲ್ಲ ಅದು ಹಾಕ್ತಾರೆ, ಗದ್ಗೆ ಮೇಲೆ ಹಾಕ್ತಾರ, ಅದು ಅರಳಾಗ್ಬೇಕು. ಅಂದ್ರೆ ಪಾಪ್ಕಾರ್ನ್ ಟೈಪ್ ಹಾಕ್ಬೇಕು. ಅವರಿಗೆ ನಾನು ಅದೆಲ್ಲ ಕೊಡಿ ಅಂತ ಹೇಳ್ತಾರೆ. ಅವಾಗ ಅದು ಕೊಟ್ಮೇಲೆ ಅವರಿಗೆ ಇವ್ರು ಹೋಗಿ ಲಾಸ್ಟಲ್ಲಿ ಹಾಕ್ತಾರೆ, ಯಾರಿಗೂ ಆಗಿರಲ್ಲ. ಆಮೇಲೆ ಇನ್ನೊಬ್ರು ಯಾರು ಇದೆ ಕರೀರಿ ಅಂತಾಗ ಇವ್ರಿಗೆ ಹಾಕಿದಾಗ ಬೇರೆಯವ್ರು ಹಾಕಿರೋದು 100 ಜನ ಶಿಷ್ಯರು ಇರ್ತಾರಲ್ಲ, ಅವ್ರದ್ದು ಸೇರಿ ಇವ್ರದ್ದು ಸೇರಿ ಎಲ್ಲ ಅರಳಾಗುತ್ತೆ. ಆಮೇಲೆ ಅವ್ರು ಕೂರಿಸಿ ಅದೆಲ್ಲ ಕೊಟ್ಟು ಬರ್ತದೆ. ಆಮೇಲೆ 1 ಗಂಟೆ ಅಲ್ಲಿ ಬುರ್ಜಿನ್ರಪ್ಪ ಕುರ್ಮಡಿ ಇದ್ದಿರೋದೇ ಅಲ್ಲೊಂದು ದೇವಸ್ಥಾನ ಆಗಿದೆ ಈಗ. ಇನ್ನು ಮಿಕ್ಕಿದ್ದು ಎಲ್ಲ ಇಲ್ಲಿ ಬಂದ್ರೆ ಅವರು ಆಸೆ ಪಡೋದಿಲ್ಲ, ಬಿದ್ದಿದೆ ಅಂತೇಳಿ ಅಲ್ಲೇ ಮಡಿಕೆ ಇಟ್ಬಿಟ್ಟು ಅಲ್ಲೇ ಮಾಡಿ ಬರ್ತಾರೆ. ಮಿಕ್ಕಿದ್ದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ದೇವಿ ಪಾರಾಯಣ ವರ್ಷಕ್ಕೆ 4 ಸತಿ ನಡೆಸ್ಕೊಂಡು ಹೋಗ್ತಾರೆ. ಇವರು ಅಷ್ಟು ವಿದ್ಯಾವಂತರಲ್ಲ. ಇದು ಹೊರ್ಕೆದೇವ್ರ ಹತ್ರ ಇದೆ, ಅಲ್ಲಿ 500 ಇರ್ತಾರೆ. ಅವರು ಬ್ರಾಹ್ಮಣರು ಅವರೆಲ್ಲ ಓದಿರ್ತಾರಲ್ಲ, ಅವ್ರನ್ನ ಕರೆಸಿ ಓದಿರ್ತಾರೆ. ವರ್ಷಕ್ಕೆ 4 ಸತಿ ಪುರಾಣ ಎಲ್ಲ ನಡೆಸ್ಕೊಂಡು ದೇವಿ ಪಾರಾಯಣ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅವರು ಹೇಗೆ ಅಂದರೆ ಅವ್ರೇನಾದರೂ ಗೊತ್ತಿಲ್ಲ ಅನ್ನೋ ಥರನೇ ಇರ್ತಾರೆ. ಆದರೆ ಅವ್ರೇನಾನು ತಪ್ಪು ಹೇಳಿದರೆ ತಪ್ಪಾತು ಇನ್ನೊಂದ್ಸತಿ ಹೇಳಪ್ಪ ಅಂತ ಹೇಳ್ತಿರಲಿಲ್ಲ ಅವ್ರಿಗೆ. ಅದನ್ನ ಇನ್ನೊಂದ್ಸತಿ ಅನ್ನಪ್ಪ ಅಂತ ಅವ್ರಿಗೆ ನೋವು ಮಾಡಬಾರ್ದು ಅಂತ ಇನ್ನೊಂದ್ಸತಿ ಅನ್ನಪ್ಪ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕರೆಸಿ ಓದಿಸ್ತಿರ್ತಾರೆ. ಅವ್ರಿಗೆ ಕರ್ಸಿದ ಸತಿಗೆಲ್ಲ ಒಂದೊಂದು ಹಸ ಕೊಟ್ಟು, ಅವ್ ಬಡವರಲ್ಲ, ಒಂದೊಂದು ಹಸ ಕೊಟ್ಟು ಆಗಿನ ಕಾಲದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಇವಾಗ್ಲೂ ನಡ್ಕೊಂಡು ಹೋಗ್ತಿದ್ದಾರೆ. ಇವಾಗ್ಲೂ ಹಸ ಕೊಡ್ತೀರಾ? ಇವಾಗ ಹಸ ಅಲ್ಲ, ಇವಾಗ ಮಕ್ಕಳು ಮೊಮ್ಮಕ್ಕಳೆಲ್ಲ ಓದ್ತಿದಾರಲ್ಲ ಆಗಿನ ಕಾಲದಲ್ಲಿ ಅಷ್ಟೇ. ಇವ್ರು ಹಾಸ್ಕೊಂತಿದ್ದು ಇದು ಏನಿದು ಹಾಸಿಗೆನಾ ಆಯ್ತಾ. ಅವ್ರ ಮಗ ಒಂದಿನ ಅವ್ರ ಕಾಲ ಆದ್ಮೇಲೆ ಒಂದು 15 ವರ್ಷ ಆದ್ಮೇಲೆ ನಮ್ಮ ಅಪ್ಪಂದೆ ಅಂತ ಹಾಸ್ಕೊಂಡ್ ಮಲ್ಕೊಂಡ್ಬಿಡ್ತಾರೆ. ಅವ್ರ ಹಂಗೆ ತೀರ್ಕೊಂಡು ಹೋಗ್ಬಿಡ್ತಾರೆ. ಊರಲ್ಲೆಲ್ಲ ಜನ ಸೇರ್ಕೊಂಡು ಆಲೆ ಎಲ್ಲ ನಡೆಸ್ತಾ ಇರ್ತಾರೆ, ಅಂತ್ಯ ಸಂಸ್ಕಾರಕ್ಕೆ ರೆಡಿ ಆಗ್ತಿರ್ತಾರೆ. ಅವಾಗ ಹಿಂಗೆ ಅವರು ಸಡನ್ನಾಗಿ ಎದ್ಬಿಡ್ತಾರೆ. ಹಿಂಗೆ ಕನ್ಸಲ್ಲಿ ಅಪ್ಪ ಬಂದು ಹೇಳಿದ್ರು, ಅದನ್ನ ಯಾರು ಬಳಸಬಾರ್ದು,
ಅಂತ ಅವ್ರ ಜೀವ ಹೋಗಿರೋದು ಮತ್ತೆ ಜೀವ ಬಂದು ಹೇಳಿ ಅವಾಗ್ಲಿಂದ ನಾವು ಬಳಸಿಲ್ಲ ಏನಿಲ್ಲ. ವರ್ಷಕ್ಕೆ 2 ಸತಿ ಜಾತ್ರೆ ಆಗುತ್ತಲ್ಲ, ಅವಾಗ ಇಲ್ಲಿ ಪಲ್ಲಕ್ಕಿ ಎಲ್ಲ ಇದಾವಲ್ಲ, ಆ ಪಲ್ಲಕ್ಕಿ ನಂದಿಕೋಲು ಎಲ್ಲ ಜಾತ್ರೆ ಆಗುತ್ತೆ ವರ್ಷಕ್ಕೆ ಹಾಕಿದ್ರೆ, ಅವಾಗ ಅದನ್ನ ಹಾಸಿ ಪಲ್ಲಕ್ಕಿನಲ್ಲಿ ಮೂರ್ತಿ ಇಟ್ಟು ಮೆರವಣಿಗೆ ನಡೀತದೆ. ಅದು ರಿಯಲ್ ಫೋಟೋನ? ಇದು ಸುಮ್ಮನೆ ಇಮ್ಯಾಜಿನರಿ ಅಷ್ಟೇ. ಅದು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ನೋಡಿ ಕಲಾವಿದರು ಬರೆದಿರೋದು ಅಷ್ಟೇ. ಸೊ ನೋಡಿದ್ರಿ ಅಲ್ಲ, ಎಲ್ಲರೂ ಕೊಡಾಳಿಗೆ ಹೋಗಿದ್ವಿ. ಸೊ ಅಲ್ಲಿ ಕೆಂಚಾವಧೂತರು ಅಂತ, ಸೊ ಅವರು ಅವಧೂತರು, ಸಾಮಾನ್ಯ ಮನುಷ್ಯರೇ, ಬಟ್ ಪವಾಡ ಪುರುಷರು, ಓಕೆನಾ. ಸೊ ಅವರು ಇದ್ದಂಥ ಕಾಲದಲ್ಲಿ ಹಲವಾರು ಪವಾಡಗಳನ್ನ ಮಾಡಿರೋದ್ರಿಂದ ಸೊ ಅವ್ರನ್ನ ಪವಾಡ ಪುರುಷರು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಪ್ರಾಣಿಗಳ ಬಗ್ಗೆ ಒಲವು ತೋರಿಸೋದಾಗಿರ್ಬೋದು, ಸಾಕಷ್ಟು ಹ್ಯೂಮನ್ಸಿಗೂ ಹೆಲ್ಪ್ ಮಾಡಿದ್ದಾರೆ. ಜಸ್ಟ್ ಒಂದು ಹಿಡಿ ಗೋಧಿಯಲ್ಲಿ ಇಡೀ ಊರಿಗೆ ಅವರು ರೊಟ್ಟಿನ ಮಾಡಿ ಕೊಡ್ತಾಯಿದ್ರಂತೆ. ಸೊ ಈ ಥರ ಹಲವಾರು ಪವಾಡಗಳಿಂದ ಅವರು ಪವಾಡ ಪುರುಷರಾಗಿದ್ದಾರೆ. ಸೊ ಅವ್ರದ್ದು ಒಂದು ದೇವಸ್ಥಾನನ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಅದರದ್ದು ಓಪನಿಂಗ್ ಸೆರೆಮನಿ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ. ಸೊ ನಾನು ಮೊದಲಿಂದನೂ ದೇವಸ್ಥಾನಗಳಿಗೆ, ನಾನು ಜನರಲಿ ದೇವಸ್ಥಾನಗಳಿಗೆ ದೇವ್ರನ್ನ ನಂಬೋದಾಗಲಿ, ನಂಗೆ ಅಷ್ಟೊಂದು ದೇವ್ರ ಬಗ್ಗೆ ಒಲವಿಲ್ಲ. ನಾನು ಮಾಡೋ ಕೆಲಸದಲ್ಲೇ ದೇವ್ರಿದ್ದಾನೆ, ನಾನು ಮಾಡ್ತಿರೋ ಕೆಲಸನೇ ದೇವ್ರ ಕೆಲಸ ಅಂತ ಇರೋದು ನಾನು. ಬಟ್ ಅಜಯ್ ಅಂತ ಆ ಊರಿನ ಒಬ್ಬ ಹುಡುಗ, ಅವನು ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಅಂದರೆ ಪೋಸ್ಟರ್ಸ್ ಮಾಡಿಕೊಟ್ಟಿದ್ದಾನೆ ನನ್ನ ಸಾಂಗಿಂದು. ಸೊ ಅವ್ನು ಕರೆದಿದ್ದಕ್ಕೂ ಹೋದೆ. ಆ್ಯಂಡ್ ಅವರಿಗಿದ್ದಂಥ ಪ್ರಾಣಿಗಳ ಒಲವನ್ನು ಕೇಳಿನೂ ನಾನು ಹೋದೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೋಡಿದ್ರಿ ಅವರು ವಾಸವಾಗಿದ್ದ ಮನೆ, ಅವರ ಪವಾಡಗಳು, ನಾನು ಆದಷ್ಟು ಸಾಕಷ್ಟು ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಬಗ್ಗೆ ಏನು ಅನ್ನಿಸ್ತು ನೋಡಿ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಣ. ಸೊ ದಿಸ್ ಇಸ್ ಯಸ್ಪೂರಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಹೆಚ್ಚು ಕಂಟೆಂಟ್ಸ್ಗಳಿಗಾಗಿ. ಬಾಯ್.